ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಲವಂಗ ಮತ್ತು ಒಂದು ಕೆಂಪು ದಾರದ ಸಹಾಯದಿಂದ ವಶೀಕರಣ ಹೇಗೆ ಮಾಡ್ಕೋಬೇಕು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಅದರ ವಿಧಿ ವಿಧಾನ ಹೇಗೆ ಏನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಒಂದು ಲವಂಗ ತಗೊಳ್ಳಿ ಸ್ನೇಹಿತರೆ, ಒಂದು ಕೆಂಪು ದಾರ ತಗೊಳ್ಳಿ, ಮತ್ತು ಒಂದೇ ಒಂದು ಬಿಳಿಯ ಹಾಳೆ ತಗೊಳ್ಳಿ, ಮತ್ತು ಒಂದು ಪೆನ್ ತಗೊಳ್ಳಿ ಸ್ನೇಹಿತರೆ. ಇಷ್ಟು ಸಾಕು. ಇದಾದ ಮೇಲೆ ಫಸ್ಟು ಕೆಂಪು ದಾರದ ಸಹಾಯದಿಂದ ಲವಂಗನ ಕಟ್ಟಿಬಿಡಿ ಸ್ನೇಹಿತರೆ. ಏನು ಮಾಡಬೇಕು? ಲವಂಗನ ಕಟ್ಟಬೇಕು. ಲವಂಗನ ಕಟ್ಟಿ ಆದ ಮೇಲೆ ನೋಡಿ ಸ್ನೇಹಿತರೆ, ಈ ಥರ ಕಟ್ತಾ ಇದ್ದೀನಿ ನಾನು. ಹೀಗೆ ಲವಂಗನ ಕಟ್ ಆದ ಮೇಲೆ ನೋಡಿ ಸ್ನೇಹಿತರೆ, ಕಟ್ಟಿ ಆದ ಮೇಲೆ ಹೀಗೆ ಕಟ್ಟಬೇಕು ಸ್ನೇಹಿತರೆ. ಹೀಗೆ ಕಟ್ಟಿದ ಮೇಲೆ ಇದನ್ನು ಹೀಗೆ ಸುತ್ತಿ ಲವಂಗಾಗೆ ಸುತ್ತಿ ಸ್ನೇಹಿತರೆ. ಲವಂಗಾಗೆ ಸುತ್ತಿ ಹೀಗೆ ಇಲ್ಲಿ ಸೈಡಲ್ಲಿ ಇಡಿ. ಸುತ್ತಿ ಸೈಡಲ್ಲಿ ಇಟ್ಟ ಆದ ಮೇಲೆ ಪೆನ್ ತಗೊಳ್ಳಿ ಸ್ನೇಹಿತರೆ. ಪೆನ್ ತಗೊಂಡು ಇದಕ್ಕೆ ಒಂದು ನಾನು ಹೇಳಿದ ಹಾಗೆ ಒಂದು ಬಾಕ್ಸ್ ಚಿಹ್ನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಬಾಕ್ಸ್ ಚಿಹ್ನೆ ಹೀಗಿದೆ. ಹೀಗೆ ಬಾಕ್ಸ್ ಚಿಹ್ನೆ ಮಾಡಾದ ಮೇಲೆ 4 ದಿಕ್ಕಿಗೂ ಶೂಲ ಬರೀರಿ ಸ್ನೇಹಿತರೆ. ಶೂಲ ಬರೆದು ಆದ ಮೇಲೆ ಸೆಂಟ್ರಲ್ ಒಂದು ಬಾಕ್ಸ್ ಮಾಡಿ ಸ್ನೇಹಿತರೆ. ಇದು ಅಷ್ಟದಿಗ್ಬಂಧನ ಬಾಕ್ಸ್ ಸ್ನೇಹಿತರೆ. ನಾನು ಡ್ರಾಯಿಂಗಲ್ಲಿ ಯಾವ ಥರ ಮಾಡ್ತಾ ಇದ್ದೀನಿ ಹಾಗೇ ಮಾಡಿ ಸ್ನೇಹಿತರೆ. ಮಾಡಿ ನೋಡಿ ಸ್ನೇಹಿತರೆ, ಹೀಗೆ ಬರೀಬೇಕಾಗುತ್ತೆ. ಇಲ್ಲಿ ನಿಮ್ಮ ಹೆಸರು ಮತ್ತು ಇಲ್ಲಿ ಹುಡುಗಿಯ ಹೆಸರು ಬರೀಬೇಕಾಗುತ್ತೆ ಸ್ನೇಹಿತರೆ. ಒಂದು ಸಾರಿ ನೋಡಿ ಇದೇ ಥರ ಬಾಕ್ಸ್ನ ಬಾಡಿ ಪೂರ್ತಿ ಮಾಡಿ ಕೆಳಗಡೆ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ, ಇಲ್ಲಿ ಹುಡುಗಿ ಹೆಸರು ಬರೀಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಬರೆದು ಆದ ಮೇಲೆ ಇದನ್ನು ಹೀಗೆ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇಷ್ಟು ಕ್ರಿಯೆ ಎಲ್ಲ ಮಾಡುವಾಗ ಈ ಲವಂಗ ಏನಿದೆ ಸ್ನೇಹಿತರೆ, ಈ ಲವಂಗನ ನೀವು ಬರೆಯುವಾಗ ಮತ್ತು ಈ ಚಿತ್ರ ಡ್ರಾಯಿಂಗ್ ಬರೀಬೇಕಾದ್ರೆ ಓಂ ಕ್ಲೀಂ ನಮಃ, ಓಂ ಕ್ಲೀಂ ನಮಃ ಅಂತ ಹೇಳ್ತಾ ಇರಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಹೇಳಾದ್ಮೇಲೆ ಇದನ್ನು ಹೀಗೆ ಫೋಲ್ಡ್ ಮಾಡಿ ಸ್ನೇಹಿತರೆ. ಫೋಲ್ಡ್ ಮಾಡಿ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಓಂ ಕ್ಲೀಂ ನಮಃ ಅನ್ನೋದ ಇನ್ನು 51 ಸಾರಿ ಹೇಳಿ ಸ್ನೇಹಿತರೆ. ಯಂತ್ರ ಬರಿಬೇಕಾದ್ರೂ, ಲವಂಗ ಕೆಂಪು ದಾರದಲ್ಲಿ ಕಟ್ತಾ ಇರಬೇಕಾದ್ರೂ ಹಾಗೆ ಹೇಳಬೇಕು. ಮತ್ತೆ ಇವಾಗ 51 ಸಾರಿ ಹೇಳಬೇಕು ಸ್ನೇಹಿತರೆ. ಓಂ ಕ್ಲೀಂ ನಮಃ, ಓಂ ಕ್ಲೀಂ ನಮಃ ಆ ಥರ ಹೇಳಾದಮೇಲೆ ಕೇವಲ ಒಂದೇ ಒಂದು ಸಾರಿ ಆ ಹುಡುಗಿ ಇರೋ ಜಾಗಕ್ಕೆ ಒಂದು ಸಾರಿ ನೀವು ಹೋಗಿ ಬನ್ನಿ ಸ್ನೇಹಿತರೆ, ಸಾಕು. ಜಾಸ್ತಿ ಬೇಡ, ಕೇವಲ ಒಂದೇ ಒಂದು ಸಾರಿ ಅಲ್ಲಿ ಹೋಗಿ ಬಂದರೆ ಅವರು ನಿಮಗೆ ವಶೀಕರಣ ಆಗಿಬಿಡ್ತಾರೆ ಸ್ನೇಹಿತರೆ. ಇದನ್ನು ಮಾಡಿ ಖಂಡಿತ ಆಗುತ್ತೆ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ ಸ್ನೇಹಿತರೆ. ಅದಾದಮೇಲೆ ಇದನ್ನು ಫೋಲ್ಡ್ ಮಾಡಿ ನಿಮ್ಮ ಪಾಕೆಟು ಇಲ್ಲ ನಿಮ್ಮ ಜೇಬಲ್ಲೇ ಇಟ್ಕೊಳ್ಳಿ ಸ್ನೇಹಿತರೆ, ಸಾಕು. ನಿಮ್ಮ ಕೆಲಸ ನಿಮಗೆ ಆಗುತ್ತೆ, ಆಯಿತಾ?